ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್. ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ ದೇವರೇ. ದಿನಾಲು ನಿಮ್ಮ ಮಾತು ಕೇಳಿ ನಾವು ಮುಂದೆ ಸಾಗುತ್ತಿರುವಾಗ, ನಿಮ್ಮ ಆದರಣೆ ಹೊಂದುತ್ತಿರುವಾಗ, ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸುತ್ತಿರುವಾಗ, ನಿಮ್ಮನ್ನು ಎಲ್ಲಾ ವೇಳೆಯಲ್ಲಿ ಸ್ತುತಿಸುವಂತೆಯೂ ನಿಮ್ಮನ್ನೇ ಆಶ್ರಯಿಸುವಂತೆಯೂ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಕಳೆದ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಎಷ್ಟು ಗಂಟೆಗೆ ತಿರುಗಿ ಮನೆಗೆ ಹೋದ್ರಿ? ಇವೆಲ್ಲ ನಿಮ್ಗ್ಯಾಕೆ ಬ್ರದರ್ ಅನುವೀರಾ? ಸರಿ, ನನಗೇ ಹೇಳಬೇಡಿ. ನೀವೇ ಒಂದು ಸಾರಿ ನಿಮ್ಮ ಕುರಿತು ನೀವೇ ಸ್ವಲ್ಪ ಆಲೋಚಿಸಿ ನೋಡಿ. ಸ್ವಲ್ಪ ನಿಂತು ಹೇಗಿದೆ ನನ್ನ ಬದುಕೆಂದು ಆಲೋಚಿಸಿ ನೋಡಿ. ಏನ್ ಮಾಡ್ತಿದ್ದೇನೆ, ಏನ್ ಸಾಧಿಸ್ತಿದ್ದೇನೆ ಎಂಬುದಾಗಿ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಂಡು ನೋಡಿ. ಏನೋ ರೋಟೀನ್ ಲೈಫ್ ಆಗಿ ಎದ್ದೇಳೋದು, ಹೋಗೋದು, ಕೆಲಸ ಮಾಡೋದು, ತಿರುಗಿ ಬರೋದು, ಮಲಗೋದು, ಅನೇಕ ವಿಷಯಗಳಲ್ಲಿ ಬಾಧೆ ಪಡೋದು, ಇತರರಿಗೆ ಬಾಧೆ ಪಡಿಸುವಂಥದ್ದು ಈ ದಿನದಲ್ಲಿ ಸರ್ವಸಾಧಾರಣ ಆಗ್ಬಿಟ್ಟಿದೆ. ದುಡುಕಿ ಇತರರಿಗೆ ಬಾಧೆಪಡಿಸಿ ಬೈಯೋದು, ಅಯ್ಯೋ ಬೈದಿದ್ದೇನಲ್ಲವೇ ಎಂದು ತಿರುಗಿ ಮತ್ತೆ ವೇದನೆಗೊಳ್ಳೋದು, ಮಾಡಬಾರದಂತಹ ಕೆಲಸ ಮಾಡಿ ಚೀಚಿ ಇಂತಹ ಕೆಲಸ ನಾನು ಮಾಡಬಾರದಲ್ಲವೇ, ನನಗಿದು ತಕ್ಕದಲ್ಲವಲ್ಲವೇ ಎಂದು ದುಃಖ ಪಡೋದು. ಇಂಥದ್ದೇನಾದರೂ ನಿಮ್ಮ ಜೀವಿತದಲ್ಲಿದೆಯಾ? ಇದ್ದೇ ಇರುತ್ತೆ. ಆದರೆ ಎಷ್ಟು ಬೇಗನೆ ನಾವು ಅವುಗಳನ್ನು ಗಮನಿಸಿ, ನಮ್ಮ ಬಲಹೀನತೆ ಏನೆಂದು ನಾವು ಗುರುತಿಸಿ ಅವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಎಷ್ಟು ಬೇಗ ಕರ್ತನ ಸನ್ನಿಧಿಗೆ ಸೇರ್ತೇವೋ ಅಷ್ಟೇ ಧನ್ಯರಾಗುತ್ತೇವೆ. ಅದಕ್ಕೆ ಅನುದಿನವೂ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ದೇವರ ವಾಕ್ಯ ಕೇಳಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು. ಪ್ರತಿದಿನ ನಾವು ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡ್ತಿದ್ದೇವಲ್ಲವೇ? ಇಲ್ಲವಾದರೆ ಬಾಯಿ ವಾಸನೆ ಬರುತ್ತೆ ಅಲ್ಲವೇ? ಹಾಗೆಯೇ ನಾವು ಸ್ನಾನ ಮಾಡ್ತೇವಲ್ಲವೇ? ಹಾಗೆಯೇ ನಾವು ಸಿದ್ಧರಾಗಿ ತಯಾರಾಗಿ ಹೊರಗೆ ಹೋಗ್ತೇವಲ್ಲವೇ? ಹಾಗೆಯೇ ಅನುದಿನವೂ ನಮ್ಮ ಹೃದಯ ಸಿದ್ಧಪಡಿಸಿಕೊಂಡು ನಮ್ಮ ಹೃದಯ ತೊಳೆದುಕೊಳ್ಳಬೇಕಲ್ಲವೇ? ಯೇಸು ನನ್ನ ಜೀವಿತದಲ್ಲಿದ್ದಾರೋ, ನನ್ನ ಹೃದಯದಲ್ಲಿದ್ದಾರೋ ಎಂದು ನಾವು ಪರಿಶೀಲಿಸಿಕೊಳ್ಳಬೇಕಲ್ಲವೇ? ಒಂದು ವೇಳೆ ಇದನ್ನು ಹಾಗೆಯೇ ಬಿಟ್ಟು ಬಿಡೋದಾದ್ರೆ, ಚಿಕ್ಕ ಕಷ್ಟ ತಾನೆ, ಚಿಕ್ಕ ಸಮಸ್ಯೆ ತಾನೆ, ಚಿಕ್ಕ ಶೋಧನೆ ತಾನೆ ಅಂದುಕೊಂಡ್ರೆ ಕೊನೆಗೆ ನೀಚವಾದ ಸ್ಥಿತಿಗೆ, ಘೋರವಾದ ಸ್ಥಿತಿಗೆ ಈ ದಿನ ಮನುಷ್ಯರು ಬಿದ್ದೋಗುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ತೆಗೆದುಕೊಳ್ಳದಿದ್ದರೆ ಅನಾರೋಗ್ಯಕ್ಕೆ ಪಾಲಾಗ್ತೇವಲ್ಲವೇ? ಆತ್ಮಿಕ ವಿಷಯದಲ್ಲಿಯೂ ಕೂಡ ನಾವು ಬದುಕನ್ನು ಸರಿಪಡಿಸಿಕೊಳ್ಳದಿದ್ದರೆ ಆಧ್ಯಾತ್ಮಿಕವಾಗಿ ಬಲಹೀನರಾಗ್ತೇವೆ. ಬದುಕುವಂಥದ್ದು ಏನಷ್ಟು ಮುಖ್ಯವಲ್ಲ ಪ್ರಿಯರೇ, ಬದುಕುವುದು ಅಷ್ಟು ಮುಖ್ಯವಲ್ಲ. ಆದರೆ ಹೇಗೆ ಬದುಕುತ್ತಿದ್ದೇವೆ ಎನ್ನುವುದು ಬಹಳ ಮುಖ್ಯ. ಏನೋ ಸಂಪಾದಿಸಿದ್ದೇವೆ ಎನ್ನುವಂಥದ್ದು ಮುಖ್ಯವಲ್ಲ. ಸಂಪಾದಿಸಿರುವುದನ್ನು ಹೇಗೆ ಬಳಸುತ್ತಿದ್ದೇವೆ ಎನ್ನುವಂಥದ್ದು ಎಷ್ಟು ಪ್ರಯೋಜನಕರವಾಗಿದೆ ಎಂದು ಪರಿಶೀಲಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ. ಏನ್ ಮಾಡ್ತಿದ್ದೇವೆ ಎನ್ನುವಂಥದ್ದು ಮುಖ್ಯವಲ್ಲ. ದೇವರು ಮೆಚ್ಚುವ ಕೆಲಸ ಮಾಡ್ತಿದ್ದೇನೋ ಇಲ್ಲವೋ ಎಂದು ಪರಿಶೀಲಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಬಹಳಷ್ಟು ಸಾರಿ ನಾವು ನಮ್ಮ ಸ್ವಂತ ಚಿತ್ತ ನೆರವೇರಿಸಿಕೊಳ್ಳುವಾಗ ಒಬ್ಬಂಟಿಗರಾಗಿ ಉಳಿದುಕೊಳ್ತೇವೆ. ಈ ದಿನ ಅನೇಕರು ಅದೇ ವಿಚಾರದಲ್ಲಿದ್ದಾರೆ. ಅವರು ಎಷ್ಟೇ ಜನರ ನಡುವೆ ಇದ್ರು, ಏನೆಲ್ಲಾ ಹೊಂದಿಕೊಂಡಿದ್ರು, ಅವರ ಅಂತರಂಗದಲ್ಲಿ ಒಂದು ವ್ಯಾಕ್ಯೂಮ್, ಖಾಲಿಯಾದ ಪರಿಸ್ಥಿತಿ ಕಾಣಿಸುತ್ತದೆ. ದಾವೀದನಂತಹ ಭಕ್ತನು ಕೂಡ ಆಯಾ ಸಂದರ್ಭದಲ್ಲಿ ದೇವರ ಸನ್ನಿಧಿಯನ್ನು ಕಳೆದುಕೊಂಡಾಗ ಒಂಟಿತನವನ್ನು ಅನುಭವಿಸಿದ. ಕೆಲವೊಂದು ಪರಿಸ್ಥಿತಿಗಳ ಪ್ರಭಾವದ ನಿಮಿತ್ತ, ತನ್ನ ಸುತ್ತಲಿರುವವರ ನಿಮಿತ್ತ ದಾವೀದನು ಒಂಟಿಯಾಗಿರುವುದನ್ನು ನಾವು ಗಮನಿಸುತ್ತೇವೆ. ನೋಡೋಣ ಬನ್ನಿ. ಕೀರ್ತನೆ 102 7ನೇ ವಚನ ಹೇಳುತ್ತದೆ, ರಾತ್ರಿಯಲ್ಲಿ ಎಚ್ಚರವಾಗಿದ್ದು ಮನೆ ಮಾಳಿಗೆಯ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ಏನಂತೆ? ರಾತ್ರಿ ವೇಳೆಯಲ್ಲಿ ನಿದ್ದೆಯಿಲ್ಲದವನಾಗಿ ಮನೆ ಮಾಳಿಗೆಯ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ಕೆಲವೊಂದು ಸಾರಿ ನಾವು ಗಮನಿಸಿ ನೋಡುವುದಾದರೆ, ಗೂಡು ಅಂದರೆ ಪಕ್ಷಿಯ ಗೂಡು ಚೆದರಿ ಹೋದಾಗ, ಮಳೆಗಾಗಲಿ ತುಫಾನು ಬಿರುಗಾಳಿಗಾಗಲಿ ಆ ಗೂಡು ಹಾರಿ ಹೋಗುವಾಗ, ಇಲ್ಲವೇ ತುಫಾನಿನಲ್ಲಿ ಸಿಕ್ಕಾಕೊಂಡು ಆ ಪಕ್ಷಿಗಳು ದಾರಿ ತಪ್ಪಿ ಹೋಗುವಾಗ, ಆ ಒಂದು ಸುಂಟರ ಗಾಳಿಯಲ್ಲಿ ತಮ್ಮ ನಿವಾಸವನ್ನು ಕಳೆದುಕೊಳ್ಳುವಾಗ, ಒಂದು ಮರದ ಮೇಲೆಯೋ ಗಿಡದ ಮೇಲೆಯೋ ಮನೆಯ ಮೇಲೆಯೋ ಕೂತ್ಕೊಂಡು ಕೂಗಾಡುತ್ತಾ ಹಾಗೂ ಆ ಕಡೆ ಈ ಕಡೆ ನೋಡುತ್ತಾ ಒಂಟಿಯಾಗಿರುವುದನ್ನು ನೀವೆಂದಾದರೂ ಗಮನಿಸಿದ್ದೀರಾ? ನೋಡಿದ್ದೀರಾ? ಎಂದಾದರೂ ಗುಬ್ಬಿಯನ್ನು ನೀವು ನೋಡಿದ್ದೀರಾ? ಗುಬ್ಬಿ ಎಷ್ಟಿರುತ್ತೆ? ಬಹಳ ಚಿಕ್ಕದಾಗಿರುತ್ತೆ.
ಆದರೆ ದೇವರ ವಾಕ್ಯ ಹೇಳುತ್ತದೆ, 5 ರೂಪಾಯಿಗೆ 2 ಗುಬ್ಬಿಗಳು ಮಾರಲಾಗುವವು. 2 ರೂಪಾಯಿ ಅಂದ್ರೆ ಅದೇನು ದೊಡ್ಡ ಮೊತ್ತವಲ್ಲ, ಹೌದಲ್ಲವೇ? ಕಡಿಮೆ ರೇಟಿಗೆ ಮಾರಲ್ಪಡುವ ಗುಬ್ಬಿಯನ್ನೇ ಪ್ರೀತಿಸುವ ದೇವರು ತನ್ನ ಆಕಾರದಲ್ಲಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ನಮ್ಮನ್ನು ಪ್ರೀತಿಸಿ ನಮ್ಮ ಅವಶ್ಯಕತೆ ತೀರಿಸುವುದಿಲ್ಲವೋ? ಒಂದು ಕಾಲದಲ್ಲಿ ಗುಬ್ಬಿಗಳು ನಮ್ಮ ಮನೆ ಸುತ್ತಲೂ ಇರ್ತಾ ಇದ್ವು. ಯಾಕೆಂದರೆ ನಮ್ಮ ತಾಯಂದಿರು ಅಕ್ಕಿಯನ್ನು ಆರಿಸಿ ಅವುಗಳ ಹೊಟ್ಟಾಗಲಿ ಅಕ್ಕಿ ನುಚ್ಚಾಗಲಿ ಹೊರಗೆ ಎಸೆಯುವುದಾದರೆ ಅವು ತಿನ್ನಲು ಬರ್ತಿದ್ವು. ಈಗೆಲ್ಲಿದೆ? ಪ್ಲಾಸ್ಟಿಕ್ ಕವರ್ಸ್ನಲ್ಲಿ ಬರುವ ಅಕ್ಕಿಗಳಿವೆ. ಅಂತಹ ಒಳ್ಳೊಳ್ಳೆ ಅಕ್ಕಿ ಕೊಂಡ್ಕೊಳ್ತಿದ್ದಾರೆ. ಅವುಗಳನ್ನು ಕೇರುವ ಅವಶ್ಯಕತೆ ಇಲ್ಲದೇ ಇರುವುದರಿಂದ ಗುಬ್ಬಿಗಳು ಬರಲ್ಲ. ಅಷ್ಟೇ ಅಲ್ಲ, ಮನೆಯ ಹಿಂತಲಿನಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಕೊತ್ತಂಬರಿ ಗಿಡ, ಒಂಥರ ಗಾರ್ಡನ್ ಹಾಗೆ ಇರ್ತಿತ್ತಲ್ಲವೇ? ಕೊತ್ತಂಬರಿ ಸೊಪ್ಪು, ಚಿಕ್ಕ ಚಿಕ್ಕ ಸೊಪ್ಪುಗಳೆಲ್ಲ ಆ ತೋಟದಲ್ಲಿ ಬೆಳೆಸುತ್ತಾ ಇದ್ರು. ಆದರೆ ಈಗೆಲ್ಲಿ? ಎಲ್ಲರೂ ಫ್ಲ್ಯಾಟಲ್ಲಿ ಇರ್ತಿದ್ದಾರೆ. ಬಟ್ಟೆ ಒಣಗಿಸಿಕೊಳ್ಳಲು ಕೂಡ ಸ್ಥಳ ಇರಲ್ಲ, ಇನ್ನು ಗಿಡ ಎಲ್ಲಿ ಬೆಳೆಸಿಕೊಳ್ಳುವಂತಹ ಪರಿಸ್ಥಿತಿ ಅವರಿಗೆ ಇರುತ್ತೆ ಹೇಳಿ. ಸೊ ಅದಕ್ಕಾಗಿ ಈ ದಿನ ಸಿಟೀಸ್ಗಳಲ್ಲಿ ಮುಖ್ಯವಾಗಿ ಗುಬ್ಬಿಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಚಿಕ್ಕದೇ ಒಂದು ಕಾಳುಗಳಿಗೋಸ್ಕರ ಆ ಗುಬ್ಬಿ ಬರುತ್ತೆ. ಅದು ಎಲ್ಲೋ ಒಂದು ಮೂಲೆಯಲ್ಲಿ ಚಿಕ್ಕ ಚಿಕ್ಕ 4 ಕಡ್ಡಿ ಇಟ್ಕೊಂಡು ಗೂಡು ಕಟ್ಕೊಳ್ಳುತ್ತೆ. ಆ ಗುಬ್ಬಿ ಮೊಟ್ಟೆಯನ್ನಿಟ್ಟು ಮರಿಗಳನ್ನು ಹಾಕುತ್ತೆ. ಯಾವುದಾದ್ರೂ ತೂಫಾನು ಬಂದಾಗ, ಇಲ್ಲವಾದರೆ ಯಾವನಾದ್ರೂ ಬಂದು ಆ ಗಿಡದ ಮೇಲಿರುವ ಗೂಡನ್ನು ಕೆಡವಿ ಹಾಕುವಾಗ, ಇಲ್ಲವೇ ಚಿಕ್ಕ ಹುಡುಗರು ಯಾರಾದರೂ ಆ ಗೂಡನ್ನು ಕಿತ್ತು ಹಾಕುವಾಗ, ಅದು ಮತ್ತೆ ಮನೆ ಕಟ್ಟಿಕೊಳ್ಳುವ ಪರಿಸ್ಥಿತಿ ಇಲ್ಲದೆ ಜೊತೆ ಗುಬ್ಬಿಗಳು ಗುಂಪಾಗಿ ಇಲ್ಲದಕ್ಕೆ ಒಂಟಿಯಾಗಿರುವಂತಹ ಗುಬ್ಬಿ ಮನೆಯ ಮಾಳಿಗೆ ಮೇಲೆ ಕೂತಿರುವಂತೆ ಈ ದಿನ ಗುಬ್ಬಿಯ ಕುರಿತು ದೇವರು ಆಲೋಚಿಸುತ್ತಾ ಇಲ್ಲ, ನಮ್ಮ ಕುರಿತಾಗಿ ಆಲೋಚಿಸುತ್ತಿದ್ದಾರೆ. ಅನೇಕ ಜನ ಈ ದಿನ ಒಂಟಿತನ ಅನುಭವಿಸುತ್ತಿದ್ದಾರೆ ಎನ್ನುವಂಥದ್ದು ದೃಢವಾಗಿ ರುಜುಪಡಿಸಲ್ಪಡ್ತಾ ಇದೆ. ಹೇಳಬೇಕಾದ್ರೆ ಒಬ್ಬಂಟಿಗರಾಗಿ ಉಳ್ಕೊಂಡಂಥವರು, ಗಂಡನನ್ನು ಕಳೆದುಕೊಂಡ ಹೆಂಡತಿಯಾಗಿರ್ಬೋದು, ಹೆಂಡತಿಯನ್ನು ಕಳೆದುಕೊಂಡ ಗಂಡನಾಗಿರಬಹುದು, ತಂದೆ ತಾಯಿಗಳನ್ನು ಕಳೆದುಕೊಂಡಿರುವ ಮಕ್ಕಳಾಗಿರಬಹುದು, ವ್ಯಾಪಾರದಲ್ಲಿ ಮೋಸ ಹೋಗಿರುವಂತಹ ವ್ಯಕ್ತಿಯಾಗಿರಬಹುದು, ದ್ರೋಹಕ್ಕೊಳಗಾದ ವ್ಯಕ್ತಿಯಾಗಿರಬಹುದು, ನಾನಾ ವಿಧವಾದ ಪ್ರಕೃತಿ ವಿಕೋಪದ ನಿಮಿತ್ತ ಸರ್ವವೂ ಕಳೆದುಕೊಂಡವರಾಗಿರಬಹುದು. ಯಾವುದೇ ಪರಿಣಾಮದ ನಿಮಿತ್ತ ನೀವು ಒಬ್ಬಂಟಿಗರಾಗಿ ಬಿಡಲ್ಪಡುವಾಗ, ನನಗೆ ಯಾರೂ ಇಲ್ವಲ್ಲ ಎಂಬ ದುಃಖದಲ್ಲಿ ಈ ದಿನ ಒಬ್ಬಂಟಿಗರಾಗಿರುವುದನ್ನು ಗಮನಿಸ್ತಿದ್ದೇವೆ. ಯೇಸು ಕ್ರಿಸ್ತನು ನನ್ನ ಸಂಗಡ ಇದ್ದಾರೆ ಎಂಬ ಆದರಣೆ ಇಲ್ಲದಂಥವರಿಗೆ ಯಾವ ದಿಕ್ಕಿರೋದಿಲ್ವಲ್ಲ? ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಎಲ್ಲರೂ ನಿಮ್ಮನ್ನು ಬಿಟ್ಟು ಬಿಟ್ಟರೂ ಕೂಡ, ನಿಮಗಿರುವುದೆಲ್ಲವೂ ಹೊರಟು ಹೋದರೂ ಕೂಡ, ಪರಿಸ್ಥಿತಿ ಮಾರ್ಪಟ್ಟರೂ ಕೂಡ, ಯೇಸು ಮಾತ್ರ ನಿಮಗೆ ಇನ್ನೂ ಪ್ರೀತಿಸುತ್ತಲೇ ಇದ್ದಾರೆ ಎಂಬುದನ್ನು ನೀವು ನೆನಪು ಮಾಡಿಕೊಳ್ಳೋದಾದರೆ, ಹೌದು ನಾನು ಒಬ್ಬಂಟಿಗನಲ್ಲ ಎಂದು ಹೇಳಿ ಯೇಸುವನ್ನು ಆಶ್ರಯಿಸುತ್ತೀರಿ. ಬಹಳಷ್ಟು ಜನ ಒಂದು ವೇಳೆ ಇಂತಹ ದುಡ್ಡಿನ ವಿಷಯದಲ್ಲಾಗಲಿ, ಪ್ರಕೃತಿ ವಿಕೋಪ ಈ ರೀತಿ ಬಹಿರಂಗದ ಒಂಟಿತನವಲ್ಲದೆ ಅಂತರಂಗದಲ್ಲಿ ಅನುಭವಿಸ್ತಾರೆ. 10 ಜನರ ನಡುವೆ ಇರ್ತಾರೆ, ಆದರೆ ಅವರು ಮನಸ್ಸಿನೊಳಗೆ ಏನೋ ಕಳೆದುಕೊಂಡವರಂತಿರುತ್ತಾರೆ. ಅವರು ಆಶಿಸಿದ್ದನ್ನು ಹೊಂದಲಾರದಂತಹ ಸ್ಥಿತಿಯಲ್ಲಿರುತ್ತಾರೆ. ಯಾವುದೇ ಕಾಲ ಸಮಯದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ನೀವಿದ್ದೀರೆಂದು ನನಗೆ ಗೊತ್ತಿಲ್ಲ, ಆದರೆ ಆರ್ ಯು ಫೀಲಿಂಗ್ ಲೋನ್ಲಿ? ಒಂಥರ ಇದೆ, ನನ್ನ ಮನಸ್ಸು ಬಹಳ ವೇದನೆಯಲ್ಲಿದೆ, ನನ್ನ ಮನಸ್ಸು ಸರಿಯಾಗಿಲ್ಲ ಎಂದು ಸಾಧಾರಣವಾಗಿ ಹೇಳ್ತಾರಲ್ಲವೇ? ನನಗೇನು ತಿನ್ನುವ ಮನಸ್ಸಾಗ್ತಿಲ್ಲ, ಯಾವ ಕೆಲಸ ಮಾಡಲು ಮನಸ್ಸಾಗ್ತಿಲ್ಲ, ಏನು ಮಾಡಲು ಮನಸ್ಸಾಗ್ತಿಲ್ಲ, ಮನಸ್ಸು ಒಂಥರ ಇದೆ ಎಂದು ಹೇಳ್ತಾರಲ್ಲವೇ? ದಟ್ ಈಸ್ ಯುವರ್ ಲೋನ್ಲಿನೆಸ್. ಒಂಟಿಯಾಗಿ ನಿಮಗೆ ಆದರಣೆ ದೊರಕದೇ ಇರುವುದರಿಂದ, ನೀವು ಅಂದ್ಕೊಂಡಂತೆ ನಿಮ್ಮನ್ನು ಪ್ರೀತಿಸುವವರು, ನಿಮ್ಮನ್ನು ಆಧರಿಸುವವರು ಇಲ್ಲದೇ ಇರುವುದರಿಂದ, ಪರಿಸ್ಥಿತಿ ತಾರುಮಾರಾಗಿರುವುದರಿಂದ ಅಂತಹ ಫೀಲಿಂಗ್ ನಿಮ್ಮೊಳಗೆ ಬರುತ್ತೆ. ಅದಕ್ಕೆ ಆ ಪರಿಸ್ಥಿತಿಯಲ್ಲಿದ್ದೀರಿ. ರಾತ್ರಿ ವೇಳೆಯಲ್ಲಿ ನಿದ್ರೆ ಇಲ್ಲದವನಾಗಿ ಮಾಳಿಗೆಯ ಮೇಲೆ ಕೂತಿರುವಂತಹ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ವೈರಿಗಳು ಹಗಲೆಲ್ಲ ನನ್ನನ್ನು ನಿಂದಿಸುತ್ತಾರೆ. ಕೆಲವು ಸಾರಿ ಇತರರು ದೋಷಾರೋಪಣೆ ಮಾಡುವುದರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ. ನೀನು ಯಾವ ಪ್ರಯೋಜನಕ್ಕೆ ಬರಲ್ಲ, ನೀನು ನಾಶನವಾಗುತ್ತೆ, ನೀನು ಹೋಗಿ ಸಾಯಿ, ನಿನಗೆ ಯಾರು ಪೋಷಿಸುತ್ತಾರೆ, ನಾನಂತೂ ನಿನಗೆ ನೋಡಿಕೊಳ್ಳಲಾಗೋದಿಲ್ಲ. ಇಂತಹ ಮಾತು ಪದೇ ಪದೇ ಕೇಳ್ತೇವಲ್ಲವೇ? ಹೆತ್ತ ಮಕ್ಕಳಿಗೆ ಹೀಗೆ ಮಾತಾಡುವ ತಂದೆ ತಾಯಿ ಇದ್ದಾರೆ, ಕಟ್ಕೊಂಡಿರುವ ಗಂಡನಿಗೆ ಹೆಂಡತಿ ಹೀಗೆ ಮಾತಾಡುವಂಥವರು ಇರ್ತಾರಲ್ಲವೇ? ಖಚಿತವಾಗಿಯೂ ಈ ಲೋಕದಲ್ಲಿ ಮನುಷ್ಯರೆಲ್ಲರೂ ನಮ್ಮ ಒಂದು ಉಪಯೋಗತ್ವದ ಮೇರೆಗೆ ನಮ್ಮನ್ನು ಪ್ರೀತಿಸುತ್ತಾರೇನೋ, ಆದರೆ ನಮ್ಮ ಯೇಸು ನಮ್ಮನ್ನು ಎಂದಿಗೂ ತಳ್ಳಿ ಹಾಕೋದಿಲ್ಲ. ಮುಂದೆ ನೋಡಿರಿ 15ನೇ ವಚನ. ಯೆಹೋವನು ಗತಿಹೀನರ ಪ್ರಾರ್ಥನೆಯನ್ನು ತಿರಸ್ಕರಿಸದೆ, ಏನಂತೆ? ಗತಿಹೀನರ ಮೊರೆಯನ್ನು ತಿರಸ್ಕರಿಸದೆ ನೆರವೇರಿಸುವನು.
ಆತನು ದಿಕ್ಕಿಲ್ಲದ ಗತಿಹೀನರ ಪ್ರಾರ್ಥನೆಯನ್ನು ನಿರಾಕರಿಸದೆ ಏನಂತೆ ದಿಕ್ಕಿಲ್ಲದ ಗತಿಹೀನರ ಪ್ರಾರ್ಥನೆಯನ್ನು ನಿರಾಕರಿಸದೆ ಆತನು ಲಾಲಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕೆಂದು ಪೌಲನು ಹೇಳ್ತಾನೆ. ಅಲ್ಲಿಯವರೆಗೂ ದೇವರೇ ನೆನಪಾಗಲ್ಲ ಕೆಲವರಿಗೆ. ದಿಕ್ಕಿರುವಾಗ, ದಿಕ್ಕು ಕಾಣುವಾಗ, ಯಾವ ದಿಕ್ಕು ಇಲ್ಲದಿರುವಾಗ ನನ್ನ ಕರ್ತನು ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎಂಬ ಆಧರಣೆ ನೀವು ಹೊಂದಿಕೊಂಡ ದಿನ, ಹಾಗೆ ಅನುದಿನವೂ ದೇವರೊಂದಿಗೆ ಸಹವಾಸ ಮಾಡುವ ದಿನ, ನೀವು ಒಂಟಿತನವನ್ನು ಮರೆತು ಬಿಟ್ಟು ಮರುಕ್ಷಣವೇ ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎಂಬ ಧೈರ್ಯ ನಿಮಗುಂಟಾಗುತ್ತದೆ. ಅದಕ್ಕೆ ದೇವರೊಂದಿಗೆ ಸಹವಾಸ ಮಾಡುವಂಥದ್ದು, ದೇವರ ಕಡೆಗೆ ತಿರುಗಿ ದೇವರಿಗೆ ಮೊರೆ ಇಡೋದು, ನಿಮ್ಮ ಬಾಧೆಯಲ್ಲಿ, ನಿಮ್ಮ ಶ್ರಮೆಯಲ್ಲಿ, ನಿಮ್ಮ ಒಂಟಿತನದಲ್ಲಿ, ಪರಿಸ್ಥಿತಿ ಹೇಗೆ ಇದ್ರು, ಮನುಷ್ಯರು ಏನೇ ಅಂದ್ರು, ಎಷ್ಟೇ ಜನ ನಿಂದಿಸಿದರು, ಎಷ್ಟೇ ಜನ ದೂಷಿಸಿದರು, ನಿಮ್ಮನ್ನು ಯಾರೇ ತಳ್ಳಿ ಹಾಕಿದರು, ನಿಮ್ಮನ್ನು ಸೇರಿಸಿಕೊಳ್ಳುವ ಕರ್ತನಿದ್ದಾರೆ. ನಿಮ್ಮ ಪ್ರಾರ್ಥನೆ ನಿರಾಕರಿಸದೆ ಲಾಲಿಸುವ ಕರ್ತನಿದ್ದಾರೆ. 84ನೇ ಕೀರ್ತನೆಯಲ್ಲಿ ನೋಡುವುದಾದರೆ 3ನೇ ವಚನ ಹೇಳುವುದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನೇ, ದೇವರೇ, ನನ್ನ ಅರಸೇ, ನಿನ್ನ ಯಜ್ಞವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ನಿವಾಸ ದೊರಕುವುದು. ಎಲ್ಲಿ ಅಂತೆ? ನಿನ್ನ ಯಜ್ಞವೇದಿಯ ಹತ್ತಿರ ಗುಬ್ಬೆಗಳಿಗೆ ನಿವಾಸವು ದೊರಕುವುದು. ಎಂಥದೇ ಘೋರ ಪಾಪಿಯಾಗಿದ್ರೂ ಕೂಡ ಕರ್ತನು ಅಂಥವರನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ಇವೆಷ್ಟೇ ಅಲ್ಪರಾಗಿರಬಹುದು ಮನುಷ್ಯರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಬೆಲೆ ಬಾಳುವ ವ್ಯಕ್ತಿಯಾಗಿದ್ರಿ. ಕಾರಣ ಆತನು ನಿಮ್ಮನ್ನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾರೆ, ತನ್ನ ಸ್ವರಕ್ತ ಕೊಟ್ಟು ಕೊಂಡುಕೊಂಡಿದ್ದಾರೆ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಹಾಕುವುದಿಲ್ಲ ಅಂದಿದ್ದಾರೆ. ದೇವರ ಯಜ್ಞವೇದಿಯ ಬಳಿಯಲ್ಲಿ ಏನಂತೆ? ದೇವರ ಯಜ್ಞವೇದಿಯ ಬಳಿಯಲ್ಲಿ ಗುಬ್ಬೆಗಳಿಗೆ ನಿವಾಸ ದೊರಕುವುದು. ನನಗೆ ಯಾರೂ ಇಲ್ವಲ್ಲ, ನನಗೇನೂ ಇಲ್ವಲ್ಲ, ನನಗೆ ದಿಕ್ಕೇ ಇಲ್ವಲ್ಲ ಅಂದುಕೊಳ್ಬೇಡಿ. ಈ ಮಾತು ನೀವು ಅಂಡರ್ಲೈನ್ ಮಾಡಿಕೊಳ್ಳಿರಿ. ನನಗೆ ಕರ್ತನ ಸನ್ನಿಧಿಯಲ್ಲಿ ಒಂದು ಸ್ಥಳವಿದೆ. ಆತನು ತನ್ನ ಯಜ್ಞವೇದಿಯ ಬಳಿಯಲ್ಲಿ ನನಗೆ ಸ್ಥಳ ಕೊಡ್ತೇನೆಂದಿದ್ದಾರೆ. ಯಜ್ಞವೇದಿ ಅಂದ್ರೆ ಅದು ಕರ್ತನಿರುವ ಸ್ಥಳ ಆಗಿದೆ, ಕರ್ತನು ನಿವಾಸಿಸುವ ಸ್ಥಳವಾಗಿದೆ, ಆತ್ಮ ನಿವಾಸಿಸುವ ಸ್ಥಳ ಆಗಿದೆ, ಕರ್ತನು ಆಶೀರ್ವದಿಸುವ ಸ್ಥಳವಾಗಿದೆ. ಆತನ ಮನಸ್ಸಿನಲ್ಲಿ ನಮ್ಮೆಲ್ಲರಿಗೋಸ್ಕರ ಸ್ಥಳವಿದೆ. ಕರ್ತನು ನಮ್ಮೆಲ್ಲರನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ತನ್ನ ಮನಸ್ಸಿನಲ್ಲಿ ಹುದುಗಿಸಿಟ್ಕೊಂಡಿದ್ದಾರೆ. ನಿಜವಾಗ್ಲೂ ನಿಮ್ಮನ್ನು ಬಹಳ ಜ್ಞಾಪಕದಲ್ಲಿಟ್ಕೊಂಡಿದ್ದಾರೆ. ನಾನು ಮರೆಯುವುದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ ಅಂದ್ರೆ ಅರ್ಥವೇನು? ಪುಸ್ತಕ ನೋಡಿ ನಿಮ್ಮ ಹೆಸರು ಹೇಳುವ ಅಗತ್ಯವಿಲ್ಲ ಆತನಿಗೆ. ನಿಮಗೆ ಸರ್ಕಾರದವರು ಏನಾದರೂ ಸವಲತ್ತು ಕೊಡುವಾಗ, ಆ ಜನರ ಸಾಲಿನಲ್ಲಿ ನೀವು ನಿಂತ್ಕೊಳ್ಳುವಾಗ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕಲ್ಲವೇ? ನಾನು ಇಂಥವನಾಗಿದ್ದೇನೆ ಎಂದು ನಿರೂಪಿಸಿಕೊಳ್ಳಬೇಕಲ್ಲವೇ? ಆಗ್ಲೇ ಸವಲತ್ತು ದೊರಕುತ್ತೆ. ಆದರೆ ನಾವು ಕರ್ತನ ಬಳಿಗೆ ಹೋಗಿ, ಕರ್ತನೇ, ನಾನು ಇಂಥವನಾಗಿದ್ದೇನೆ, ನಾನು ಇಷ್ಟೊಂದು ಪ್ರಾರ್ಥನೆ ಮಾಡಿದ್ದೇನೆ ದೇವರೇ, ಒಂದು ಕಾಲದಲ್ಲಿ ನಿನ್ನನ್ನು ಪ್ರೀತಿಸಿ ಕಾಣಿಕೆ ಕೊಟ್ಟಿದ್ದೇನೆ, ಈಗ ನನಗೆ ಸಹಾಯ ಮಾಡು ದೇವರೇ ಎಂದು ಬೇಡಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮನ್ನು ನೋಡಿದ ಕೂಡಲೇ ನಿಮ್ಮನ್ನು ಹೆಸರಿಟ್ಟು ಕರೆಯುವ ಕರ್ತನಾಗಿದ್ದಾರೆ. ನಿಮ್ಮನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳುವ ಕರ್ತನು ಯೇಸು ಆಗಿದ್ದಾರೆ. ಇಂಥ ದೊಡ್ಡ ದೇವರು ನಿಮಗಿರುವಾಗ ಯಾಕೆ ಒಂಟಿತನ ಅನುಭವಿಸುತ್ತಾ ಇದ್ದೀರಿ? ಇಂಥ ದೊಡ್ಡ ದೇವರಿರುವಾಗ ಯಾಕೆ ವಿರಕ್ತಿಯಿಂದ ಬದುಕುತ್ತಾ ಇದ್ದೀರಿ? ಇಂಥ ದೊಡ್ಡ ದೇವರಿರುವಾಗ ನಿದ್ರೆ ಇಲ್ಲದೆ, ನಿದ್ರೆ ಮಾಡದಂತೆ, ರಾತ್ರಿ ಎಚ್ಚರವಾಗಿದ್ದು ನಿದ್ರೆ ಇಲ್ಲದೆ, ರಾತ್ರಿಯೆಲ್ಲ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳುತ್ತಾ, ನಿಮ್ಮಷ್ಟಕ್ಕೆ ನೀವೇ ಖಿನ್ನತೆಗೆ ಒಳಗಾಗುತ್ತಾ, ವಿರಕ್ತಿಯಿಂದ ಬದುಕುವ ಬದುಕು ಯಾಕೆ ಹೊಂದಿಕೊಳ್ತಾ ಇದ್ದೀರಿ? ಯಾವನ ಮನಸ್ಸು ದೇವರ ಮೇಲೆ ಆದುಕೊಳ್ಳುವುದೋ ಅಂಥವನನ್ನು ದೇವರು ಪೂರ್ಣ ಶಾಂತನನ್ನಾಗಿ ಮಾಡುವನು ಎಂದು ವಾಕ್ಯ ಹೇಳ್ತದಲ್ಲವೇ? ಖಚಿತವಾಗಿಯೂ ನಿಂದೆಗಳು ಬರ್ತವೆ, ಅವಮಾನ ಬರ್ತವೆ, ಪರಿಸ್ಥಿತಿ ತಾರುಮಾರಾಗ್ತವೆ. ಕರ್ತನ ಮೇಲೆ ಆದುಕೊಳ್ಳುವುದನ್ನು ಕಲಿತುಕೊಳ್ಳಿರಿ, ಕರ್ತನಿಗೆ ಮೊರೆ ಇಡುವುದನ್ನು ಕಲಿತುಕೊಳ್ಳಿರಿ. ನೀವೆಷ್ಟೇ ದೀನರಾಗಿದ್ರೂ ಕರ್ತನು ಲಭ್ಯವಾಗಿರ್ತಾರೆ. ನಾವು ಯಾರಿಗಾದ್ರೂ ಭೇಟಿಯಾಗಬೇಕಾದ್ರೆ ಅವರ ಅಪಾಯಿಂಟ್ಮೆಂಟ್ ಪಡೆಯಬೇಕು. ಆದರೆ ದೇವರ ಬಳಿಗೆ ಹೋಗುವುದಕ್ಕೆ ಅಪಾಯಿಂಟ್ಮೆಂಟ್ ಅಗತ್ಯವಿಲ್ಲ. ಮುಂಚಿತವಾಗಿಯೇ ಹೇಳಿ, ದೇವರೇ, ಇಂತಹ ದಿನದಲ್ಲಿ ನನಗೆ ಸ್ವಲ್ಪ ಸಮಯ ಕೊಡು ಎಂದು ಬೇಡುವ ಅಗತ್ಯವಿಲ್ಲ. ರಾತ್ರಿ ಹಗಲು ನಿಮ್ಮ ಮೊರೆ ಲಾಲಿಸುವುದಕ್ಕಾಗಿ ಆತನು ಸಿದ್ಧನಾಗಿಯೇ ಇದ್ದಾನೆ. ನೀವೆಂಥದೇ ಆಪತ್ಕಾಲದಲ್ಲಿದ್ದರೂ ಸಹ, ಎಷ್ಟೇ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿದ್ದರೂ ಸಹ, 24 hours ಸರ್ವಿಸ್ ಎಮರ್ಜೆನ್ಸಿ ವಾರ್ಡ್ ಅನ್ನುತ್ತಾರಲ್ಲವೇ? ಆದರೆ ಬಹಳಷ್ಟು ಸಾರಿ ನಮಗೆ ಪ್ರತಿಸ್ಪಂದನೆ ಅಲ್ಲಿಂದ ಸಿಗೋದಿಲ್ಲ, ಫೋನ್ ಎತ್ತೋದಿಲ್ಲ, ವ್ಯಾನ್ ಬರೋದಿಲ್ಲ, ಆಂಬ್ಯುಲೆನ್ಸ್ ಸಿಗೋದಿಲ್ಲ. ಆದರೆ ಕರ್ತನಾದರೂ ತಕ್ಷಣವೇ ನಮಗೆ ಸಹಾಯ ಮಾಡ್ತಾರೆ. ಆಪತ್ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಸದೋತ್ತರ ದಯಪಾಲಿಸುತ್ತೇನೆಂದು ಹೇಳಿದ ಕರ್ತನು ನಮ್ಮೊಂದಿಗಿದ್ದು ನಮ್ಮನ್ನು ಆಧರಿಸುವುದಕ್ಕಾಗಿಯೂ, ನಮ್ಮನ್ನು ಬಲಪಡಿಸುವುದಕ್ಕಾಗಿಯೂ, ನಮ್ಮ ಸಹವಾಸವನ್ನು ಕೋರಿಕೊಳ್ಳುವ ಕರ್ತನಾಗಿದ್ದಾರೆ ಎಂದು ಗ್ರಹಿಸಬೇಕು. ಈ ದಿನದಿಂದ
ರಾತ್ರಿ ನಿದ್ದೆ ಬರದಿದ್ದರೆ, ಬಾಧೆ ಹೆಚ್ಚಾಗಿವೆ ಅಂದುಕೊಳ್ಳೋದಾದರೆ, ಬಹಳ ಖಿನ್ನತೆಗೊಳಗಾಗಿದ್ದೇನೆ ಅಂದುಕೊಳ್ಳೋದಾದರೆ, ದುಃಖದೊಂದಿಗೆ ಅಳುತ್ತಾ ಕೂತ್ಕೊಳ್ಳಬೇಡಿರಿ. ಕರ್ತನ ಸನ್ನಿಧಿಯಲ್ಲಿ ಎದ್ದು ಪ್ರಾರ್ಥಿಸಿರಿ. ಆತನ ಹಸ್ತಗಳ ಕೆಳಗೆ ನಮಗೆ ವಿಶ್ರಾಂತಿ ಇದೆ. ಆತನ ಭುಜಕ್ಕೆ ನಾವು ಆದುಕೊಳ್ಳೋದಾದರೆ ಪ್ರಶಾಂತತೆ ದೊರಕುತ್ತದೆ ಎಂದು ಅನುಭವಪೂರ್ವಕವಾಗಿ ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟು ಪರಿಸ್ಥಿತಿಗಳ ಪ್ರಭಾವದ ಕೆಳಗೆ ನರಳಾಡಿರುವ ಸಮಯದಲ್ಲಿ, ಕುಗ್ಗಿದ ಸಮಯದಲ್ಲಿ ನೀವು ಸಂಗಡ ಇದ್ದೀರಿ ಎಂದು ನಾವು ಮರೆತು ಮತ್ತಷ್ಟು ಶ್ರಮೆಗಳ ಪಾಲಾಗಿದ್ದೇವೆ. ಗತಿಹೀನರ ದೀನರ ಪ್ರಾರ್ಥನೆಯನ್ನು ನೀವು ಲಾಲಿಸುತ್ತೀರಿ ಎಂದು, ನಿಮ್ಮ ಯಜ್ಞವೇದಿಯ ಹತ್ತಿರ ನಮಗೆ ಸ್ಥಳವಿದೆ ಎಂದು ನಂಬಿ ನಿಮ್ಮನ್ನು ಆಶ್ರಯಿಸಿ ಆಧರಿಸಲ್ಪಡುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಯಾವತ್ತೇ ಆಗಲಿ ಕರ್ತನ ಮೇಲೆ ವಿಶ್ವಾಸವಿಡಿರಿ. ಯಾವಾಗಲೂ ನಮಗೆ ಸಹಾಯ ಮಾಡುವ ಕರ್ತನಿದ್ದಾನೆ ಎಂದು ನಂಬಿರಿ. ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ, ಪ್ರೇಯರ್ ರಿಕ್ವೆಸ್ಟ್, ಪ್ರೈಸ್ ರಿಪೋರ್ಟ್ಸ್ ಒಂದು ಟೆಕ್ಸ್ಟ್ ಇಲ್ಲವೇ ವಾಟ್ಸಪ್ ಕಳಿಸಿಕೊಡಿರಿ. ಫೋನ್ ಮಾಡಬೇಡಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.